ನಾಳೆ A2 ದರ್ಶನ್ ಕೂಡ ಬಹುತೇಕ 2ನೇ ಬಾರಿಗೆ ಜೈಲು ಪಾಲಾಗಬಹುದು. ಇನ್ಯಾವುದೂ ಕೇಸ್ ಸಿಗದೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರಿಗೆ ಇನ್ಯಾವುದೋ ಈ ಕೇಸ್ ಹುಡ್ಕಕ್ಕೆ ಹೋದಾಗ ದರ್ಶನ್ಗೆ ಸಂಬಂಧಪಟ್ಟಂತಹ ಇನ್ಯಾವುದೇ ಕೇಸ್ನ ಲೀಡ್ ಟಿಪ್ ಅದ್ಯಾವುದೂ ಸಿಗದೇ ಇದ್ದಾಗ, ಸಿಗದೇ ಇದ್ದರೆ ನಾಳೆ ಪರಪ್ಪನಗ್ರಹಾರಕ್ಕೆ ಸಂಜೆ ಮೇಲೆ ಹೋಗೋದು ಗ್ಯಾರಂಟಿ. ಇವರೇನು ಆಮೇಲೂ ಕೂಡ ನಮಗೆ ಕಸ್ಟಡಿ ಕೊಡಿ ಅಂತ ಕೇಳಕ್ಕೆ ಬರಲ್ಲ. 14 ದಿನದ ಲಿಮಿಟ್ ಮುಗಿಯುತ್ತೆ, ಆಮೇಲೆ ಇವ್ರು ಕೇಳೋದು ಇಲ್ಲ ಅಂತ ಕಾಣುತ್ತೆ. ಅನ್ಲೆಸ್ ಆ್ಯಂಡ್ ಅಂಟಿಲ್ ನನಗೊಂದು ಬೇರೆ ಲೀಡ್ ಸಿಕ್ಕಿದೆ ಸ್ವಾಮಿ, ಇದು ಬೇರೆಯೇ ಕೇಸ್, ಇದು ಬೇರೆಯೇ FIR, ಬೇರೆಯೇ ಕಂಪ್ಲೇಂಟ್, ಇದು ಇಂಥದ್ದಂಗೆ ಸಿಕ್ಕಿದೆ, ನನಗೆ ಬೇಕು ಅಂತ ತೋರಿಸಿ ನ್ಯಾಯಾಧೀಶರಿಗೆ ಕನ್ವಿನ್ಸ್ ಮಾಡಿದ್ರೆ ಆಗೇನು ಮಾಡ್ತಾರೆ, ಇಟ್ಕೊಳ್ಳಿ ಇನ್ನೂ 14 ದಿನ ಅಂತ ಹೇಳ್ಬಹುದು, ಇನ್ನೂ 5 ದಿನ ಇಟ್ಕೊಳ್ಳಿ ಅಂತ ಹೇಳಬಹುದು. ಅದರ್ವೈಸ್ ನಾಳೆ ದರ್ಶನ್ ಪರಪ್ಪನಗ್ರಹಾರಕ್ಕೆ ಹೋಗಬಹುದಾಗುತ್ತೆ. ಹಾಗಾದರೆ ಹೇಗಿದೆ ಜೈಲು? ದರ್ಶನ್ ಬರ್ತಾರೆ ಅಂತ ಏನಾದರೂ ಸ್ವಾಗತ ಕಾದುಕೊಳ್ತಿದ್ಯಾ ಗೊತ್ತಿಲ್ಲ. ಜೈಲಿನ ವಿಶೇಷತೆ ನಾವು ಚೆಕ್ ಮಾಡಿಕೊಂಡಾಗ ನೋಡಿ, 2011ರಲ್ಲಿ ದರ್ಶನ್ ಹೋದಾಗ ಇದ್ದಂತಹ ಸ್ಥಿತಿ ಬೇರೆ. ಏನೋ ಗಂಡ ಹೆಂಡತಿ ಜಗಳ ಅಂತಪ್ಪ ಹೊಡೆದ್ಬಿಟ್ರಂತೆ ಅಂತ, ಬಿಡಿ ಹೊಡೆದಿರೋದು ಭೀಕರನೇ ಅದು. ದರ್ಶನ್ ತನ್ನ ಬಂದೂಕಿನಿಂದ ಹೆಂಡತಿಗೆ ಥಳಿಸಿದ್ದ ಹೊತ್ತಿಗೆ ಹೆಂಡತಿಯ ಕೈಗೂ ಕೂಡ ಗಾಯವಾಗಿತ್ತು, ತಲೆ ಹಿಂಭಾಗದಲ್ಲಿ ಏಟಾಗಿತ್ತು, ಇನ್ನೊಂದು ಕಡೆ ಕಣ್ಣಿಗೆ ಬಲವಾದ ಹೊಡೆತ ಬಿದ್ದಿತ್ತು. ಜೊತೆಗೆ ಆ ಹೊತ್ತಿಗಾಗಲೇ ಅವಾಚ್ಯ ಸಂಭಾಷಣೆ ಕೂಡ ನಾವೆಲ್ಲ ಕೇಳಿಸ್ಕೊಂಡಿದ್ವಿ. ಚಿಕಿತ್ಸೆ ಕೂಡ ಪಡ್ಕೊಂಡಿದ್ರು ವಿಜಯಲಕ್ಷ್ಮಿ ಅವರು. ಆದರೆ ಇವತ್ತಿಗೆ ಸುಮಾರು 12-13 ವರ್ಷ ದಾಟದ ಮೇಲೆ ಇವತ್ತಿನ ಸ್ಥಿತಿ ಬೇರೆ ಇದೆ. ಏನಾಗಿದೆ ಈ ಜೈಲು? ಒಳಗಡೆ ಏನು ಇರುತ್ತೆ, ಏನಿರಲ್ಲ? ಯಾಕೆ ಪರಪ್ಪನಗ್ರಹಾರ ಜೈಲು ಅಂದರೆ ಬೆಚ್ಚಿ ಬೀಳ್ತಾರೆ? ಸೌಲಭ್ಯಗಳೇನಲ್ಲಿ? ಪರಿಸ್ಥಿತಿ ಏನು? ದಿನಚರಿ ಏನು? ಒಂದು ಸ್ವಾತಂತ್ರ್ಯಯುಕ್ತ ಜೀವನ, ಸಂಭ್ರಮದ ಜೀವನ, ರಾಜನಂಥ ಜೀವನ, ಚಕ್ರವರ್ತಿಯಂಥ ಜೀವನ ದಾಸನಿಗೆ ತಂದು ಇಳಿಸ್ಬಿಡುತ್ತಲ್ಲ ಅದು. ಚಕ್ರವರ್ತಿಯ ಜೀವನವನ್ನು ದಾಸ ಮಾಡುತ್ತಲ್ಲ, ಅದು ಪರಪ್ಪನಗ್ರಹಾರ. ಇಲ್ಲಿ ಯಾರಾದರೂ ಹೋಗಲಿ ಅವರನ್ನು ಯಾರನ್ನು ಕೂಡ ದೊಡ್ಡ ಸುಲ್ತಾನ ಇವನು, ದೊಡ್ಡ ಚಕ್ರವರ್ತಿ ಇವನು ಬಿಟ್ಟರೆ ಇಲ್ಲ, ಇವನು ಡಾನು, ಇವನು ಡೆವಿಲ್ಲು, ಇವೆಲ್ಲ ನಡೆಯಲ್ಲ. ಅಲ್ಲಿನೇ ಬೇರೆ ಕಥೆ ಇರುತ್ತೆ. PGR ಸಿಂಧ್ಯಾ ಅವರು ಹೋಮ್ ಮಿನಿಸ್ಟರ್ ಆಗಿದ್ದರು. ಆಗ ಉದ್ಘಾಟನೆ ಆಗಿತ್ತು ಪರಪ್ಪನಗ್ರಹಾರ ಜೈಲು. ಅಲ್ಲಿವರೆಗೂ ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್ ಬಳಿಯ ಫ್ರೀಡಮ್ ಪಾರ್ಕ್ ಇದೆಯಲ್ಲ ನಿಮಗೆ, ಈಗ ಫ್ರೀಡಮ್ ಪಾರ್ಕ್ ಅಂತ ಮಾಡಿದ್ದಾರೆ. ಮೊದಲು ಅದೇ ಸೆಂಟ್ರಲ್ ಜೈಲ್ ಅಲ್ಲೇ ಆಗಿತ್ತು. ಇಲ್ಲಿ ಒತ್ತಡ ಜಾಸ್ತಿ ಆಗ್ತಾಯಿತ್ತು, ಸೆಕ್ಯೂರಿಟಿ ಇಶ್ಯೂ ಆಗೋಕ್ಕೆ ಶುರುವಾಯಿತು. ಇದೇ ಸೆಂಟ್ರಲ್ ಜೈಲ್ನ ಕಾಂಪೌಂಡ್ ಆಚೆಯಿಂದ ಕೆಲವೊಂದು ಟೆನ್ನಿಸ್ ಬಾಲ್ಗಳಲ್ಲಿ ಗಾಂಜಾ, ಅದು ಇದು, ಸಿಗರೇಟು, ಇನ್ನೊಂದು ಮತ್ತೊಂದು ಸಪ್ಲೈ ಆಗೋಕ್ಕೆ ಶುರುವಾಗ್ತಾಯಿತ್ತು. ತಪ್ಪಿಸೋದು ಬಹಳ ಕಷ್ಟ ಆಗ್ತಾಯಿತ್ತು. ಈ ಕಾಂಪೌಂಡಿಂದ ಆ ಕಡೆ ದುಡ್ಡು ಹೋಗೋದು, ಆ ಕಡೆಯಿಂದ ಈ ಕಡೆ ಇಂಥದ್ದೆಲ್ಲ ಬರೋಕ್ಕೆ ಶುರುವಾಯಿತು. ಸೆಕ್ಯೂರಿಟಿ ಇಶ್ಯೂ ಶುರುವಾಗ್ತಾಯಿತ್ತು. ಜೊತೆಗೆ ಬಹಳ ಹಳೆ ಕಟ್ಟಡ ಕೂಡ ಆಗಿತ್ತದು. ಇವತ್ತಿಗೂ ನೀವು ಹೋದರೆ ಕೆಲವೊಂದು ಅಣಕು ಆಕೃತಿಗಳು ಇಟ್ಟಿದ್ದಾರಲ್ಲಿ, ಅಲ್ಲಿ ನೇಣು ಎಲ್ಲಿ ಹಾಕ್ತಾಯಿದ್ರು ಅಂತ ಕೂಡ ಒಂದು ಪ್ಲೇಸ್ ಇವತ್ತಿಗೂ ನಿಮಗೆ ಸಿಗುತ್ತದು. ಫ್ರೀಡಮ್ ಪಾರ್ಕ್ ಒಳಗಡೆ ಹೋದರೆ ನಿಮಗೆ ನೋಡಬಹುದಾಗುತ್ತೆ ಅದನ್ನು. ಸೊ ಆಮೇಲೆ ಏನು ಮಾಡ್ತಾರೆ, ಇಲ್ಲೆಲ್ಲ ಚೇಂಜ್ ಮಾಡಬೇಕಪ್ಪ, ಇದು ಸ್ವಲ್ಪ ಗಟ್ಟಿಮುಟ್ಟಾಗಿರ್ತಕ್ಕಂಥ ಒಂದು ಕಟ್ಟಡ ಕಟ್ಟಬೇಕಾಗತ್ತೆ ನಾವು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡು ಏನು ಮಾಡ್ತಾರೆ, ಪರಪ್ಪನಗ್ರಹಾರ ಕಟ್ತಾರೆ. ಎಷ್ಟು ಜನ ಕಟ್ಟಿದ್ರು ಈ ಜೈಲು ಅಂತ ಹೇಳಿದ್ರೆ, 2,000 ಜನಕ್ಕೆ, 2,000 ಖೈದಿಗಳಿಗೆ ಆಗುವಷ್ಟು ವ್ಯವಸ್ಥೆ ಮಾಡಿಕೊಂಡು ಇದನ್ನು ಕಟ್ಟಿದ್ರು. ಬಂಧೀಖಾನೆ. ಹೊಸ ಬಿಲ್ಡಿಂಗ್ ನಿರ್ಮಾಣ ಆದಮೇಲೆ ಏನಾಯಿತು, 2,500 ಖೈದಿಗಳಿಗೆ ಸ್ಥಳಾವಕಾಶವನ್ನು ಮಾಡಿಕೊಡ್ಲಾಯ್ತು ಅಲ್ಲಿ. ಆದರೆ ಈಗೇನಾಗಿದೆ, 2,500 ಖೈದಿಗಳಿಗೆ ಇದ್ದಂಥ ಸ್ಥಳಾವಕಾಶದ ಜಾಗದಲ್ಲಿ 5,200 ಜನ ಖೈದಿಗಳಿದ್ದಾರೆ ಇಲ್ಲಿ. ಆಲ್ಮೋಸ್ಟ್ ಡಬಲ್ ಮೇಲೆ ಒಂದು 200 ಆಯಿತಾ. ಸೊ ಈಗೇನಾಗುತ್ತಲ್ಲಿ, ಒಬ್ಬ ಕೂರೋ ಜಾಗದಲ್ಲಿ 2 ಅಂತ ಲೆಕ್ಕ. ಪರಪ್ಪನಗ್ರಹಾರ ಜೈಲಲ್ಲಿ ಈ ಪರಿಸ್ಥಿತಿ ಇದೆ. 2 ಕಡೆ ಒಟ್ಟು 20 ಬ್ಯಾರಕ್ಗಳು ಇರ್ತವೆ. ನಿಮಗೆ ಅದು ಫೋಟೋದಲ್ಲಿ ಕೂಡ ಬರುತ್ತೆ. ಈಗ 2 ಕಡೆ 20 ಬ್ಯಾರಕ್ ಬರುತ್ತೆ ನಿಮಗೆ. ಒಂದೊಂದು ಬ್ಯಾರಕ್ಕಲ್ಲಿ 40ರಿಂದ 60 ಖೈದಿಗಳಿರ್ತಾರೆ. 20 ಬ್ಯಾರಕ್ಕು, ಒಂದೊಂದರಲ್ಲಿ 40ರಿಂದ 60 ಖೈದಿಗಳಿರ್ತಾರೆ. ಇಲ್ಲಿ ಕೆಲವೊಂದು ಬ್ಯಾರಕ್ನಲ್ಲಿ 100ರಿಂದ 150 ಖೈದಿಗಳು ಇರ್ತಾರೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದೇ ಒಂದು ರೂಮಲ್ಲಿ 100ರಿಂದ 150 ಜನ. ಸಪೋಸ್ ಇದೇ A2, ಈ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನ A2 ಈ 150 ಖೈದಿಗಳ ಮಧ್ಯದಲ್ಲಿ ಸಿಕ್ಕಾಕೊಂಡ್ರೆ ಏನಾಗಬಹುದು ಅಂತ, ಅಥವಾ 50-60 ಜನ ಅಂತಲೇ ಅಂದ್ಕೊಳ್ಳಿ, 40-50 ಜನ ಅಂತಲೇ ಅಂದ್ಕೊಳ್ಳಿ. ಅಷ್ಟು ಜನಗಳ ಮಧ್ಯೆ ಈ ವ್ಯಕ್ತಿನೂ ಒಬ್ಬ. ಏನಾಗುತ್ತೆ ಪರಿಸ್ಥಿತಿ ಆಗ? ಬೆಳಗ್ಗೆ 6 ಗಂಟೆಗೆ ಬ್ಯಾರಕ್ ಓಪನ್ ಮಾಡ್ತಾರೆ, ಸಾಯಂಕಾಲ 6 ಗಂಟೆಗೆ ಬ್ಯಾರಕ್ ಕ್ಲೋಸ್. ಸಂಜೆ ಬ್ಯಾರಕ್ ಗೇಟ್ ಕ್ಲೋಸ್ ಆಯಿತು ಅಂದರೆ, ಸಾಯಂಕಾಲ 6 ಗಂಟೆ ಕ್ಲೋಸ್ ಮಾಡಿದ್ರು ಅಂದರೆ ಮುಗೀತು, ನಾಳೆ ಬೆಳಗ್ಗೆನೇ ಬ್ಯಾರಕ್ ಓಪನ್ ಆಗೋದು. ಅಲ್ಲಿವರೆಗೂ ಈ 12 ಗಂಟೆಗಳ ಕಾಲ, 6 PM to 6 AM, ಈ 12 ಗಂಟೆಗಳ ಕಾಲ ಬ್ಯಾರಕ್ನಲ್ಲೇ ಕಾಲ ಕಳಿಬೇಕು. ಟಿ ವಿ ಇರುತ್ತಾ? ನೋ. ಮೊಬೈಲ್ ಕೊಡ್ತಾರಾ? ಇಲ್ಲ. ಪೇಪರ್ ಯಾವುದೂ ಇರಲ್ಲ. ಕೆಲವರು ಹೇಳ್ತಾರೆ, ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಸಿಗುತ್ತೆ ಇಲ್ಲಿ ಅಂತ. ಇರಬಹುದು. ಅನೇಕ ಬಾರಿ ರೈಡ್ ಮಾಡಿದಾಗ ಸಿಕ್ಕಿದೆ ಅಲ್ಲಿ.
ಕೆಲವರೆಲ್ಲ ಫೋನಲ್ಲಿ ಅಲ್ಲೇ ವ್ಯವಹಾರಗಳನ್ನು ಮಾಡ್ತಾರೆ, ಯಾರೋ ಟೆರರಿಸ್ಟ್ ಜೊತೆಲಿ ಸಂಪರ್ಕಕ್ಕೆ ಬರ್ತಾರೆ, ಯಾವುದೋ ಮರ್ಡರರ್ ಜೊತೆಲಿ ಸಂಪರ್ಕಕ್ಕೆ ಬರ್ತಾರೆ, ಅವರು ಅಲ್ಲಿಂದನೇ ವ್ಯವಹಾರ ಕುದುರಿಸ್ತಾರೆ, ಜೈಲು ಒಳಗಡೆ ಇದ್ದುಕೊಂಡೇ ಹೊರಗಿನ ಲೋಕವನ್ನು ಆಪ್ರೇಟ್ ಮಾಡ್ತಾರೆ. ಇಂಥವೆಲ್ಲ ಇರ್ತವಲ್ಲಿ. ಅಲ್ಲಿ ತಪ್ಪು ಮಾಡಿದವ್ರು ತಾನೇ ಎಲ್ಲ ಬಂದಿರೋದು. ಯಾರೋ ಬೆರಳೆಣಿಕೆಯಷ್ಟು ನಿರಪರಾಧಿಗಳು ಕೂಡ ಇರಬಹುದು, ವಿಚಾರಣಾಧೀನ ಖೈದಿಗಳಾಗಿ ಇರಲಿ. ಆದರೆ ಎಲ್ಲ ಎಲಿಮೆಂಟ್ಸು ಸಿಗ್ತವೆ ನಿಮಗಲ್ಲಿ. ಒಂದು ಸಮಾಜದಲ್ಲಿ ಕೆಟ್ಟದ್ದು ಅಂತ ಕಾನೂನು ಯಾವುದನ್ನು ಪರಿಗಣಿಸಿ ಇದಕ್ಕೆ ಶಿಕ್ಷೆ ಆಗಬೇಕು ಅಂತ ಇರುತ್ತಲ್ಲ, ಅಂಥ ಅಪರಾಧಗಳು ಅಥವಾ ಆರೋಪಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಎಲಿಮೆಂಟ್ಗಳು ಕೂಡ ಇರುವಂತಹ ಮಹಾನ್ ತಾಣ ಯಾವುದು ಅಂದರೆ ಅದು ಪರಪ್ಪನ ಅಗ್ರಹಾರ. ಆ ಮಹಾನ್ ತಾಣಕ್ಕೆ ನಾಳೆ ಶ್ರೀಯುತರು ಪಾದ ಬೆಳೆಸಬಹುದು. ಒಂದು ಬ್ಯಾರಕ್ನಲ್ಲಿ ಒಂದೇ ಒಂದು ಓಪನ್ ಟಾಯ್ಲೆಟ್ ಇರುತ್ತೆ. ಒಂದು ಬ್ಯಾರಕ್ಕು ನೀವು 40ರಿಂದ 60 ಜನ ಆದರು ಅಂತ ಅಂದ್ಕೊಳ್ಳಿ, ಅಥವಾ 150 ಜನ ಆದರು ಅಂತ ಅಂದ್ಕೊಳ್ಳಿ, ಓಪನ್ ಟಾಯ್ಲೆಟ್ ಒಂದಿರುತ್ತೆ. ಓಪನ್ ಟಾಯ್ಲೆಟ್ ಮಾತಾಡ್ತಿರೋದು ಈ ಬಯಲು ಬಹಿರ್ದೆಸೆ ಇರುತ್ತಲ್ಲ, ಹೆಚ್ಚು ಕಡಿಮೆ ಆ ಥರ ಬಯಲು ಬಹಿರ್ದೆಸೆ ಇರುತ್ತಲ್ಲ ಆ ಥರ ಅದು. ಈ ಬಯಲು ಬಹಿರ್ದೆಸೆ ಥರನೇ ಈ ಬ್ಯಾರಕ್ ಒಳಗಡೆ ಒಂದು ಟಾಯ್ಲೆಟ್ ಕಟ್ಟಿರ್ತಾರೆ. 2 ಮೋಟು ಗೋಡೆಗಳಿರ್ತವೆ, ಒಂದು 4 ಅಡಿ ಗೋಡೆ ಇರುತ್ತಲ್ರಿ ಅಲ್ಲಿ. ಅಂದರೆ ಅದಕ್ಕೇನು ಬಾಗಿಲು ಹಾಕಿರಲ್ಲ. ಅದಕ್ಕೆ ಆ ಮೋಟು ಗೋಡೆಗಳನ್ನು ಹೊಂದಿಸುವಂತೆ ಯಾವುದೇ ಬಾಗಿಲಿರಲ್ಲ. ಅದಕ್ಕೆ 4 ಅಡಿ ಗೋಡೆಗಳಿರ್ತವೆ. ಯಾಕೆ ಅಂದರೆ ಇದು ಓಪನ್ ಟಾಯ್ಲೆಟ್ ಮಾಡಿರ್ತಾರೆ ಅಂದರೆ ಬೀಟ್ ಬರ್ತಾರಲ್ಲ ಪೊಲೀಸರು ನೈಟು, ಆ ಬೀಟ್ ಬಂದವನಿಗೂ ಕೂಡ ಈ ಟಾಯ್ಲೆಟ್ನ ಅಕಸ್ಮಾತ್ ಡೋರ್ ಹಾಕಿ ಎಲ್ಲ ಕ್ಲೋಸ್ ಆಗಿದ್ದರೆ ಯಾರೋ ಸತ್ತು ಹೋಗ್ಬೋದು, ಯಾರೋ ಸೂಸೈಡ್ ಮಾಡ್ಕೊಳ್ಬಹುದು. ಟಾಯ್ಲೆಟ್ ಒಳಗಡೆಯಿಂದನೇ ಅಗದು ಜೈಲಿಂದ ಆಚೆ ಬರೋಕ್ಕೆ ಯಾರೋ ಪ್ಲ್ಯಾನ್ ಮಾಡಬಹುದು, ಸುರಂಗ ಕೊರಿಬಹುದು. ಅದಕ್ಕೆ ಏನು ಮಾಡ್ತಾರೆ ಅಂದರೆ ಈ ಟಾಯ್ಲೆಟ್ ಓಪನ್ ಇರುತ್ತೆ. ಕ್ಯಾನ್ ಯು ಇಮ್ಯಾಜಿನ್ ಮಾಡ್ಕೊಳ್ಬಹುದಾ ನೀವು? 40-60 ಜನ ಇರ್ತಾರೆ, ಮನುಷ್ಯ ಹೋಗಿ ನಿತ್ಯ ಕರ್ಮ ಮುಗಿಸ್ಕೋಬೇಕಲ್ಲಿ ಆ ಟಾಯ್ಲೆಟಲ್ಲಿ, ಇಷ್ಟು ಜನಗಳ ಸಮ್ಮುಖದಲ್ಲಿ. ಎಂಥ ಮುಜುಗರ ಅದು, ಎಂಥ ಹಿಂಸೆ ಅದು. ಸೊ ಜೈಲು ಅಂದರೆ 5 ಸ್ಟಾರ್ ಹೋಟೆಲ್ ಅಲ್ಲ, ಅದಾಗಿರಲೇಬೇಕು ಅಂತಲೂ ಏನೂ ಇಲ್ಲ. ಸೊ ಆ ಥರದೊಂದು ಓಪನ್ ಟಾಯ್ಲೆಟ್ ಇಟ್ಟಿರ್ತಾರಲ್ಲಿ. ಹಾಗಾಗಿ ಈ ಹೊರಗಿನ ಎಲ್ಲ ಸ್ವತಂತ್ರಗಳನ್ನು ನಾನು ನೆನ್ನೆ ಮಾತಾಡ್ತಾ ಇದ್ದೆ. ಒಂದು ಚಾಕ್ಲೇಟ್ ತಿನ್ನಬೇಕು ಅಂತ ನಿಮಗೆ ಇಲ್ಲೇನಾದರೂ ಆಸೆ ಆದರೆ, ಜೈಲಿಂದ ಆಚೆಯವ್ರಿಗೆ ಹೇಳ್ತಾ ಇದ್ದೀನಿ, ಹೋಗ್ತೀರಾ, ಚಾಕ್ಲೇಟ್ ತೊಗೊಳ್ತೀರಾ, ತಿಂದುಬಿಡ್ತೀರಾ. ಒಂದು ದೋಸೆ ತಿನ್ನಬೇಕು, ಆರಾಮಾಗಿ ತಿಂತೀರಾ. ಒಂದು ಇಡ್ಲಿ ತಿನ್ಬೇಕು, ತಿಂತೀರಾ. ಸಿನಿಮಾಗೆ ಹೋಗ್ಬಿಡ್ತೀರಾ. ಟಿ ವಿಲಿ ಯಾವುದೋ ಮ್ಯಾಚ್ ನೋಡ್ತೀರಾ, ನ್ಯೂಸ್ ನೋಡ್ತೀರಾ. ಆದರೆ ಜೈಲೊಳಗಡೆ ಇದೆಯಲ್ಲ, ಇದಕ್ಕೆ ಮೌಲ್ಯ ವಿಪರೀತ ಜಾಸ್ತಿ. ನೀನೇನೋ ಒಂದು ತಿಂಡಿಗೆ ಆಸೆ ಪಡ್ತಿದ್ಯಾ ಅಂದರೆ ಈ ಹೊರಗಡೆ ಬಂದರೆ ಮಸಾಲೆ ದೋಸೆ 70 ರೂಪಾಯಿ, 80 ರೂಪಾಯಿ, 100 ರೂಪಾಯಿ ಇರಬಹುದು. ಆದರೆ ಅಲ್ಲಿ ಹೋಗ್ಬಿಟ್ರೆ 1 ಕೋಟಿ ರೂಪಾಯಿ ಅದರ ಮೌಲ್ಯ. ಕೋಟಿ ಕೊಟ್ಟು ತೊಗೋಬೇಕು ಅಂತಲ್ಲ, ಕೋಟಿ ಕೊಟ್ಟರು ಸಿಗಲ್ಲ ಅನ್ನೋ ಸ್ಥಿತಿ ಇರುತ್ತಲ್ಲಿ. ಅದಕ್ಕೆ ವ್ಯಾಲ್ಯೂ ಅಷ್ಟು. ಅಂದರೆ ಸ್ವಾತಂತ್ರ್ಯಕ್ಕೆ ನಾವು ಕೊಡ್ತಿರ್ತಕ್ಕಂಥ ಬೆಲೆ ಇದೆಯಲ್ಲ, ಅದು ವರ್ಣಿಸಲು ಅಸದಳ ಅಂಥ ಅದ್ಭುತ ರೀ ಸ್ವಾತಂತ್ರ್ಯ ಅಂತ ಹೇಳಿದ್ರೆ. ಅದನ್ನು ನಾವು ಸ್ವೇಚ್ಛೆ ಮಾಡ್ಕೋಬಾರ್ದು. ನನಗೆ ಸ್ವಾತಂತ್ರ್ಯ ಇದೆ ಅನ್ನೋದು ಸ್ವೇಚ್ಛೆ ಮಾಡಿಕೊಳ್ಳಿಕ್ಕೆ ಒಂದು ಸಾಧನ ಆಗಬಾರದು. ನನ್ನ ಇತಿಮಿತಿಗಳು ನನಗೆ ಗೊತ್ತಿರಬೇಕು. ನನ್ನ ನಡೆ ನುಡಿ ಇತರರಿಗೆ ಆದರ್ಶಯುತವಾಗಿರಬೇಕು ಅನ್ನುವ ಒಂದು ಕನಿಷ್ಠ ಪ್ರಜ್ಞೆ ನನಗಿರಬೇಕು. ನಾನೊಬ್ಬ ಆದರ್ಶಯುತ ವ್ಯಕ್ತಿ, ನಾನೊಬ್ಬ ಸ್ಟಾರ್, ನಾನೊಬ್ಬ ನಟ. ನನ್ನ ನಡೆ, ನಾನೊಂದು ಪ್ಯಾಂಟ್ ಹೊಲಿಸಿದ್ರೆ ಅದೇ ಥರ ಜನ ಪ್ಯಾಂಟ್ ಹೊಲಿಸ್ಕೊಳ್ತಾರೆ. ನಾನೊಂದು ಹೇರ್ ಸ್ಟೈಲ್ ಹೇರ್ ಕಟ್ ಮಾಡಿಸ್ಕೊಂಡ್ರೆ ಅದೇ ಥರ ಜನ ಮಾಡಿಸ್ಕೊಳ್ತಾರೆ. ನಾನೊಂದು ನಡೆಯೋ ಸ್ಟೈಲ್ ಮಾಡಿ ಅದೇ ಥರ ಮಾಡ್ತಾರೆ. ನಾನು ಕೂಲಿಂಗ್ ಗ್ಲಾಸ್ ತೊಗೊಂಡು ಅದೇ ಥರ ತೊಗೋತಾರೆ ಅಂದಮೇಲೆ ಆದರ್ಶಯುತ ವ್ಯಕ್ತಿತ್ವ ನೀನು. ಬರೀ ಬಟ್ಟೆ, ಕಾಸ್ಟ್ಯೂಮು, ಕಾರಲ್ಲಲ್ಲ, ನಿನ್ನ ನಡೆ ನುಡಿ ಇರುತ್ತಲ್ಲ, ಸಾವಿರಾರು ಜನಕ್ಕೆ ಆದರ್ಶ ಆಗಬೇಕು ಅಂತ. ಅದನ್ನು ಕಳ್ಕೊಂಡಾಗ ಏನಾಗುತ್ತೆ, ಆ ಪಾಠ ಕಲಿಸುವಂಥ ತಾಣ ಅದು. ನೈಟ್ ಸೆಕ್ಯೂರಿಟಿಗೆ ಇರ್ತಕ್ಕಂತಹ ಜೈಲ್ ಗಾರ್ಡ್ಗಳಿಗೆ ಕಾಣುವಂಥ ಟಾಯ್ಲೆಟಲ್ಲಿರುತ್ತೆ. ಇನ್ನು ಏನು ಫುಡ್ ಕೊಡ್ತಾರಪ್ಪ? ಕೋವಿಡ್ಗೆ ಮೊದಲು ಇಂತಹ ದಿನ ಇಂತಹದ್ದೇ ಟಿಫನ್ ಅಂತ ಫಿಕ್ಸ್ ಆಗಿತ್ತು. ಇಂಥ ದಿನ ಇಂಥ ತಿಂಡಿ ಕೊಡಬೇಕು, ವಾಂಗಿಬಾತೋ, ಉಪ್ಪಿಟ್ಟೋ, ಇನ್ನೊಂದೋ ಮತ್ತೊಂದೋ, ಸೋಮವಾರ ಏನು, ಮಂಗಳವಾರ ಏನು, ಬುಧವಾರ ಏನು ಅಂತ. ಕೋವಿಡ್ ಆದಮೇಲೆ ಏನಾಗಿದೆ, ಇಂಥದ್ದೇ ಬ್ರೇಕ್ಫಾಸ್ಟ್ ಅಂತ ಏನು ಫಿಕ್ಸ್ ಇಲ್ಲ ಈಗ. ಏನೋ ಅವತ್ತಿಗೆ ಅವ್ರ ಮೂಡು ಯಾವ್ದು ಮಾಡ್ತಾರೋ ತಿನ್ನಬೇಕಷ್ಟೆ. ಮಧ್ಯಾಹ್ನ ಮುದ್ದೆ ಕೊಡ್ತಾರಂತೆ, ಚಪಾತಿ ಕೊಡ್ತಾರಂತೆ, ಅನ್ನ ಸಾಂಬಾರು ಪಲ್ಯ ಇರುತ್ತೆ. ಸ್ವಲ್ಪ ಅದು ಗ್ರಾಮ್ ಲೆಕ್ಕದಲ್ಲೂ ಇರ್ತಬೋದು. ಒಬ್ಬ ವ್ಯಕ್ತಿಗೆ ಇಷ್ಟು ಫುಡ್ ಕೊಡಬೇಕು ಅಂತ ಇರಲಿ, ಅದನ್ನು ಫಾಲೋ ಮಾಡ್ತಾರೆ. ಮಂಗಳವಾರ ಮತ್ತು ಶುಕ್ರವಾರ 2 ದಿನ ನಾನ್ ವೆಜ್ ಊಟ ಇರುತ್ತೆ, ಊಟ ಮಾಡ್ಕೊಳ್ಬಹುದು. ದರ್ಶನ್ ಇನ್ನೊಂದು ಕಡೆ, ಇದೊಂದು ಭಾಗ ಆಯಿತಾ. ನಾವೆಲ್ಲ ಈಗ ಪರಪ್ಪನ ಅಗ್ರಹಾರದ ಬಗ್ಗೆ ನಾವಿಲ್ಲಿ ಹೇಳ್ತಾ ಹೋದ್ವಿ. ಪರಪ್ಪನ ಅಗ್ರಹಾರ ಚಿತ್ರಣವನ್ನು ಕೂಡ ನಾವಿಲ್ಲಿ ಕೊಡೋ ಪ್ರಯತ್ನವನ್ನು ಮಾಡಿದ್ವಿ.